ಈಗ ಅಲ್ಲಿನ ಕೋಡ್ ವರ್ಡ್ಗಳು ಕೂಡ ಇತ್ತು. ಕೋಡ್ ವರ್ಡಲ್ಲಿ ಮಾತಾಡುವಂಥದ್ದು ಒಂದು ಸ್ವಲ್ಪ ನಿಧಾನಕ್ಕೆ ಶುರು ಆಗ್ತಾ ಇತ್ತು ಅನ್ನೋಂಥದ್ದು ನಿಮಗೆ ಅದೆಲ್ಲವನ್ನ ಹೆಂಗೆ ಗಮನಿಸ್ತಾ ಇದ್ರಿ ಅಂತ? ಇತ್ತು ಅಣ್ಣ, ಆ ಥರ ಸಣ್ಣ ಸಣ್ಣದ ಹೆಸರುಗಳಿತ್ತು, ಏನೇನೋ ಯಾರಿಗೂ ಗೊತ್ತಾಗಬಾರದು ಅಂತ ಸುಮ್ಮನೆ. ಈಗ ರಿಷಾ ಅಂದರೆ ರಿಸ್ಕ್ ಅಂತ ಒಂದು ಹೆಸರಿಟ್ಟಿದ್ವಿ, ಸ್ಪಂದುಗೆ ಸ್ಪೈ ಅಂತ ಒಂದು ಹೆಸರಿಟ್ಟಿದ್ವಿ, ಅಂದರೆ ಗೊತ್ತಾಗಬಾರ್ದು ಟಕ್ ಅಂತ ಈ ಥರದ್ದು ಒಂದು 4-5 ಕೋಡ್ ವರ್ಡ್ಗಳಲ್ಲಿ ಏನೇನೋ ನಡೀತಿತ್ತು. ಆಮೇಲೆ ಇವ್ರದ್ದು ಜಾನ್ವಿ ಮ್ಯಾಮ್ದು ಅಶ್ವಿನಿ ಮ್ಯಾಮ್ದು ತುಂಬ ಇತ್ತಂತ ಆ ಥರದ್ದು. ಅದು ಮೊನ್ನೆ ಅಣ್ಣ ಹೇಳುವಾಗಲೇ ಗೊತ್ತು. ಆಮೇಲೆ ಅಭಿಷಾಕಾರಿಲ್ಲ ಅವರಿಬ್ಬರೇ ಜಗಳದ ಬರದಲ್ಲಿ ಕಕ್ಕಿದ್ರು, ಆಗಲೇ ಗೊತ್ತು ನಮಗೂ ಇದೇನೋ ಡ್ರೆಸ್ಸಿಂಗ್ ರೂಮಲ್ಲಿ ಏನೋ ನಡೆದೈತೆ ಅಂತ. ಪರ್ಟಿಕ್ಯುಲರ್ ಆಗಿ ಜಾನ್ವಿ ಮತ್ತು ಅಶ್ವಿನಿ ಅವರು ಅಂದರೆ ಟ್ರೂ ಆಗಿ ಅವರು ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಒಂದಿಷ್ಟು ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ಅಣ್ಣ ಅಲ್ಲಿ ಮ್ಯಾನುಪ್ಲೇಟ್ ಮಾಡೋಕ್ಕೆ ಆಗಲ್ಲ. ಮ್ಯಾನುಪ್ಲೇಟ್ ಮಾಡಿದರೆ ಈಗ ಆಚೆ ಬಂದಾಗಲೇ ಗೊತ್ತು ನನಗೆ ಇದೇನು ಹಿಂಗೆ ಓಡ್ತಾ ಇದೆ ಉಲ್ಟಾ ಅಂತ. ಅವ್ರಿಗೆ ಅದು ಗೊತ್ತಿದ್ರೆ, ಆ ಹುಷಾರ್ತನ ಇದ್ದರೆ ತುಂಬ ಸೇಫಾಗಿ ಸೂಪರಾಗಿ ಆಡ್ಬೋದಲ್ಲ. ಈಗ ರಕ್ಷಿತನ ಹತ್ರ ಜಗಳ ಆಡಿದ್ರೆ ಆಚೆ ತಪ್ಪಾಗ್ತಿದೆ ಅಂದರೆ ಅವ್ರು ಜಗಳ ಯಾಕೆ ಆಡ್ತಿದ್ರು ಅಲ್ಲಿ ಗೊತ್ತಾಗೋದಿಲ್ಲ ಏನು, ಅಲ್ಲಿ ಏನಿದೆ ಅದು ಹಂಗೆ ಆಗುತ್ತೆ ಅಣ್ಣ. ಈಗ ರಕ್ಷಿತನ ಇವ್ರು ಜಗಳ ಮಾಡಿ ಬೈದಿದ್ದಕ್ಕೆ ತುಂಬ ಆಚೆ ಕೆಡ್ದಾಗ ಹೋಗ್ತಿದ್ದಾರೆ, ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ನಾಳೆ ಚೇಂಜ್ ಮಾಡ್ಕೊಂತಾರಲ್ವಾ, ಅದು ಗೊತ್ತಾಗೋದಿಲ್ಲ. ಇಲ್ಲ, ಜೆನ್ಯೂನ್ ಆಡ್ತಾ ಇರ್ತಾರೆ ಎಲ್ಲರೂ. ಒಂದು ಸಂದರ್ಭಕ್ಕೆ ಹೇಳ್ತಾ ಇದ್ರಿ ಅಂದರೆ ಮನೇಲಿ ತುಂಬ ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೆ, ಒಂದು ಸಂದರ್ಭಕ್ಕೆ ಮಗನ ನೆನಪಾಯಿತು, ಅದು ನನಗೆ ತಡ್ಕೊಳಕ್ಕಾಗಲಿಲ್ಲ ಅನ್ನೋಂಥದ್ದು ಆ ಸನ್ನಿವೇಶ. ಅದು ದೀಪಾವಳಿ ಟೈಮಲ್ಲಿ ತುಂಬ ಜ್ಞಾಪಿಸ್ಕೊತಿದ್ದೆ. ಅಂದರೆ ನನ್ನ ಮಗ ಸ್ವಲ್ಪ ತುಂಟ. ಈ ದೀಪಾವಳಿಲೆಲ್ಲ ನಾನು ಏನೇ ಕೆಲಸ ಇದ್ರೂ ಮನೇಲೇ ಕೂತಿರ್ತಿದ್ದೆ. ಅವ್ನಿಗೆ ಶೂ ಹಾಕು, ಉದ್ಗಡ್ಡಿ ತಂದು ನಿಂತ್ಕೊಂಡೇ ನಾನು ನಮ್ಮ ತಂದೆ ಮಾಡ್ತಿದ್ದೆ, ಯಾಕಂದ್ರೆ ಏನಾರು ಏಡ್ಗಿಟ್ ಮಾಡ್ಕೊಂಡಾನು ಅಂತ. ಅದು ದೀಪಾವಳಿ ದಿನ ಅಲ್ಲಿ ನಾನು ತುಂಬ ನೆನಪಾಯಿತು. ಆಮೇಲೆ ಅದೊಂದು ಹಳೆಯ ದೀಪಾವಳಿ ಎಲ್ಲ ನೆನಪಿರುತ್ತಲ್ಲ, ಹೋದ ವರ್ಷ ಏನು ಮಾಡಿದ್ವಿ ಅಂತೆಲ್ಲ. ಇನ್ನೇನಾದರೂ ಆಚೆ ಹೇಳಿದ್ರೆ ಮಗನ ನೆನಪಿಸ್ಕೊತಾವನೆ ಅಂತ ನಾಮಿನೇಟ್ ಮಾಡ್ತಾರೆ ಅಂದ್ಕೊಂಡು ಹೇಳಿರಲಿಲ್ಲ. ನೆನಪಾಗತ್ತೆ ಅಣ್ಣ, ನೀವು ಫಾದರ್ಹುಡ್ ಅಂದಮೇಲೆ ನೆನಪಾಗತ್ತೆ ಅಣ್ಣ, ತಂದೆ ಅಲ್ವಾ ಹಾಗೆ. ಓಕೆ, ಇನ್ನು ಪರ್ಟಿಕ್ಯುಲರ್ ಆಗಿ ಇಡೀ ಜರ್ನಿಲಿ ನೀವು ಹೋದ ತಕ್ಷಣ ಏನು ಮಿಸ್ ಮಾಡ್ಕೊಂಡ್ರಿ, ಬರುವಾಗ ಏನು ಪಡ್ಕೊಂಡೆ ಅಂತ ಅನಿಸ್ತು ಅಂತ? ಮಿಸ್ ಮಾಡ್ಕೊಂಡೆ ಅಂದರೆ ಅದೇ ಅಣ್ಣ, ಅದು ಒಂಥರ ಚೆನ್ನಾಗಿತ್ತು. ಇನ್ನೊಂದಷ್ಟು ವಾರಗಳು ಆಡಿದ್ದರೆ ಚೆನ್ನಾಗಿತ್ತು. ಅಲ್ಲಿ ಆ ಫ್ರೆಂಡ್ ಸರ್ಕಲ್ಲು, ಆ ಆಟ ಎಲ್ಲವನ್ನು ಪಡ್ಕೊಂಡು ಅಂದರೆ ಅಣ್ಣ, ಒಂದಷ್ಟು ಸುದೀಪ್ ಸರ್ ಜೊತೆ ನಾನು ಯಾವುದು ಆ್ಯಕ್ಟ್ ಮಾಡಿರಲಿಲ್ಲ. ಅವ್ರು ನೋಡೋ ಭಾಗ್ಯನೂ ಇರಲಿಲ್ಲ, ನಾನು ನೋಡೂ ಇರಲಿಲ್ಲ ಅವ್ರನ್ನ. ಆ್ಯಕ್ಚುಲಿ ಹೇಳಿದ್ದೆ ಒಂದು ಕಡೆ, ಅಲ್ಲೇ ಹೇಳಿದ್ದೆ ಅಣ್ಣ ನಾನು ನಿಮಗೆ ನೋಡೇ ಇರಲಿಲ್ಲ ಅಣ್ಣ ಅಂತ. ಅದೊಂದಷ್ಟು. ಆಮೇಲೆ ನಾನು ಇರೋದು ಹಿಂಗೆ ಅನ್ನೋದು ಒಂದಷ್ಟು ಜನಕ್ಕೆ ನನಗೆ ಒಂದಷ್ಟು ಫೋನ್ ಕಾಲ್ಸು ಮೆಸೇಜಲ್ಲಿ, ಅಣ್ಣ ನಾವು ಬೇರೆ ಥರ ಅಂದ್ಕೊಂಡಿದ್ವಿ, ಇಲ್ಲ ಅಣ್ಣ ನೀವು ತುಂಬ ಸಾಫ್ಟ್ ಅನಿಸುತ್ತೆ ಅಂತ. ಮೇ ಬಿ ಅದೊಂದು ರೀಚ್ ಆಯ್ತೇನೋ ಅಂತ ಅನ್ನಿಸ್ತು ಅಣ್ಣ ಮನ್ಸು. ಸುದೀಪ್ ಸರ್ ಹೇಳುವಂಥ ಶೈಲಿ ಆಗಿರ್ಬೋದು ಮತ್ತು ಅಲ್ಲಿ ಎಚ್ಚರಿಸುವಂಥ ಶೈಲಿ ಆಗಿರ್ಬೋದು, ಸೊ ಒಬ್ಬ ಕಂಟೆಸ್ಟೆಂಟ್ಸ್ ಆಗಿ ನಿಮಗೆ ಅದು ಎಷ್ಟು ಬೆನಿಫಿಷಿಯಲ್ ಅಂತ ಅನಿಸುತ್ತೆ, ಅದನ್ನು ನಾವು ಉಳಿಸ್ಕೋಬೋದಿತ್ತು ಅಂತಂದರೆ ಯಾವ ಸನ್ನಿವೇಶದಲ್ಲಿ ನೀವು ಹಂಗೆ ಡಿಸೈಡ್ ಮಾಡಿದ್ರಿ? ಅಣ್ಣ ಇಲ್ಲ, ತುಂಬ ಕರೆಕ್ಟು. ಅಲ್ಲಿ ಅಣ್ಣ ಒಂದೊಂದು ಇಂಟ್ ಕೊಡ್ತಾ ಇರ್ತಾರಲ್ಲ, ನನಗೊಂದ್ಸರಿ ಅದೇ ಬಕೆಟ್ ಅಂದಾಗ ಗೊತ್ತಾಗೋಯ್ತು ನನಗೆ, ನಾನು ಇರೋದೇ ಈ ಟೀಮಲ್ಲಿ ಮೋಸ್ಟ್ಲಿ ಇದೆಲ್ಲೋ ಹಿಂಗಿದೆ ಅಂತ. ಆವಾಗಲೇ ಅಶ್ವಿನಿ ಮೇಡಮು ನನಗೆಲ್ಲ ಒಂದಷ್ಟು ಅಂದರೆ ಜಿನಿನಾಗೆ ಅವ್ರು ಅದೇ ಟೈಮಲ್ಲಿ ಏನೋ ಬಂದು ನನಗೇನೋ ಇಂಪ್ಲಾಂಟ್ ಮಾಡೋಕ್ಕೆ ನೋಡ್ತಾರೆ, ನೀವು ಗಿಲ್ಲಿನ ಅದು ಹೆಂಗೆ ಹೊಗಳಿದ್ರಿ, ಆ ಹುಡುಗ ಹಿಂಗೆ ಆಗ್ಬೋದಿತ್ತು ಅಂದಾಗ, ಅದು ಯಾಕೋ ಇವ್ರು ಯಾಕೋ ನನ್ನ ಮೇಲೆ ಏರಿಕೆ ಇರ್ತಾವ್ರಲ್ಲ, ಏನೋ ಮಿಸ್ ಹೊಡಿತಿದೆ ಅಂತ ಜಗಳ ಆಗುತ್ತೆ.